ಸರ್ ಮತ್ತೆ ಕಾಂಗ್ರೆಸ್ ಇಂದ ಯಾರಾದ್ರೂ ಬರ್ತಾರೆ? ಬರ್ತಾ ಇರ್ತಾರೆ. ಕಾಂಗ್ರೆಸ್ ಮುಳುಗುವಂಥ ಪಕ್ಷ, ಅದ್ರಲ್ಲಿ ಯಾರು ಇರ್ಲಿಕ್ಕೆ ಇಷ್ಟಪಡ್ತಾರೆ? ಅದ್ರಲ್ಲಿ ಏನು ಭವಿಷ್ಯ ಇದೆ? ಏನಾರ ಒಂದು ಒಳ್ಳೆ ಆಡಳಿತ ಕೊಡುವಂಥ ಉದ್ದೇಶ ಇದೆ? ಬರೀ ರಾಜಕೀಯ. ಬೆಳಗ್ಗೆ ಎದ್ದರೆ ನೋಡಿ ಆಡಳಿತಕ್ಕೆ ಬಂದಿದ್ದಾರೆ, ಆಡಳಿತಕ್ಕೆ ಬಂದಿದ್ರು ಸಹ ಆಡಳಿತದ ಮೂಲಕ ತಮ್ಮ ಭಾಷೆನ ತೋರಬೇಕು. ಇವತ್ತು ಆಡಳಿತದ ಮೂಲಕ ತೋರಿಸೋದ್ ಬದಲು ಆಡಳಿತ ಭಾಷೆನೇ ಕಾಣಲ್ಲ. ಗವರ್ನೆನ್ಸ್ ಅನ್ನುವಂಥ ಪದದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಇಲ್ಲ, ಗುಣಮಟ್ಟದ ಆರೋಗ್ಯ ಇಲ್ಲ, ಗುಣಮಟ್ಟದ ಸೇವೆಗಳು ಇಲ್ಲ. ಬರೀ ರಾಜಕೀಯ. ಬೆಳಗ್ಗೆ ಎದ್ದರೆ ರಾಜ ನಾವು ಮಾತಾಡ್ದ, ಪ್ರಿಯಾಂಕರಿಗೆ ಮಾತಾಡ್ದ, ನಾ ರಾಮನ್ ನಂಬಲ್ಲ ಅನ್ನೋದು, ರಾಮನ್ ಎಲ್ಲಿಂದ ಬಂದರು, ಇದು ಅದು, ಬರೀ ಇಂಥದ್ದೇ ಓಲೈಕೆ ರಾಜಕಾರಣ, ರಾಜಕೀಯ ಪ್ರೇರಿತವಾಗಿದ್ದಾರೆ. ಇವರು ಮಂತ್ರಿಗಳಾಗಿ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು, ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು, ಅಗೌರವಿಸುವಂಥದ್ದು. ಈ ಸಂವಿಧಾನವನ್ನು ಗೌರವಿಸುವಂಥ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬರು ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಲ್ಲ. ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳಾದವರು, ಮಂತ್ರಿಗಳಾದವರು ಇನ್ನೊಬ್ಬರ ನಂಬಿಕೆಗೆ ಎಲ್ಲೂ ಧಕ್ಕೆ ತರುವಂಥದ್ದು, ಅಗೌರವಿಸುವಂಥ ಕೆಲಸ ಮಾಡುವಂಥದ್ದು ಯಾವುದೇ ಸಂವಿಧಾನದ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯೋಗ್ಯರ? ಇವತ್ತು ಸಂವಿಧಾನ ದಿನಾಚರಣೆಯನ್ನು ಇವತ್ತು ನಾವು ಗಣರಾಜ್ಯೋತ್ಸವದ ಮೂಲಕ ಯಾರೇ ಬಂದಂಥ ದಿನ ಪವಿತ್ರವಾಗಿರುವಂಥದ್ದು. ಇಂಥ ದಿನದ ಮಹತ್ವನೇ ಅರ್ಥ ಮಾಡ್ಕೊಂಡಿಲ್ಲ, ಏನೋ ಮಾತಾಡ್ತಿರ್ತಾರೆ. ಇಂಥವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಇವ್ರು ಇನ್ನೇನು ಮಾಡೋಕೆ ಕೊಟ್ಟವರೋ ಈ ದೇಶವನ್ನು ಅಂತ ಇವತ್ತು ಜನ ಅದಕ್ಕಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡ್ತಾರೆ. ಹಾಗಾಗಿ ಆ ಪಕ್ಷದಲ್ಲಿ ಯಾರು ಉಳಿಯಲ್ಲ. ರುದ್ರಯ್ಯನವರು ನಮ್ಮ ಪಕ್ಷವನ್ನು ಸೇರಿದ್ದಾರೆ, ಹಿರಿಯ ನಾಯಕರು, ಸಾಕಷ್ಟು ಅವರೆಲ್ಲರೂ ಇವತ್ತೆಲ್ಲರೂ ಇನ್ನೂ ಹಲವಾರು ಜನ ನಮ್ಮ ಪಕ್ಷ